ಹಸೆಗೋಳಿ ಜಂಕ್ಷನ್ನಲ್ಲಿ ಅಪಘಾತಗಳು ಹೆಚ್ಚುತ್ತಿವೆ. ಹಂಸ್ ಬೇಡಿಕೆ ಬಗ್ಗೆ ಕಾನೂನು ಮಾತನಾಡುವ ಅಧಿಕಾರಿಗಳು ತೊಕ್ಕೊಟ್ಟುವಿನಿಂದ ಮುಡಿಪುವರೆಗೂ ಇರುವ ಹಂಸ್ಗಳನ್ನು ತೆಗೆಯಲಿ, ಇಲ್ಲವೇ ನಮ್ಮ ಬೇಡಿಕೆ ಈಡೇರಿಸಲಿ ಎಂದು ಸಾಮಾಜಿಕ ಕಾರ್ಯಕರ್ತ ಅರುಣ್ ಡಿಸೋಜ ಆಗ್ರಹಿಸಿದ್ದಾರೆ. ರಸ್ತೆಯ ಗಳೀಕರಣ ಬಳಿಕ ವಾಹನಗಳ ಮಿತಿ ಮೀರಿದ ವೇಗದಿಂದ ಹಸೆಗೋಳಿ ಜಂಕ್ಷನ್ನಲ್ಲಿ ಅಪಘಾತಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಹಂಸ್ ಅಳವಡಿಸುವಂತೆ ಒತ್ತಾಯಿಸಿ ಆಟೋ ರಿಕ್ಷಾ ಚಾಲಕ ಮಾಲಕರ ಹಾಗೂ ಸಾರ್ವಜನಿಕರಿಂದ ನಡೆದ ಪ್ರತಿಭಟನೆಯಲ್ಲಿ ಮಾತನಾಡಿದ್ದಾರೆ. ಕಳೆದೊಂದು ತಿಂಗಳಿನಿಂದ ಮೋರಿ ಕಾಮಗಾರಿ ಅರ್ಧದಲ್ಲೇ ನಿಲ್ಲಿಸಲಾಗಿದೆ. ಈಗಾಗಲೇ 5 ಅಪಘಾತ ಸಂಭವಿಸಿ 3 ಕಾಲು ಮುರಿದಿದ್ದಾರೆ, 2 ಗಂಭೀರ ಸ್ಥಿತಿಯಲ್ಲಿದ್ದಾರೆ. ಮಣ್ಣು ಅಗೆಯಲಾದ ಪರಿಣಾಮ ಮರದ ಬೇರುಗಳು ಮೇಲ್ಭಾಗದಲ್ಲಿ ಮಳೆಗಾಲದಲ್ಲಿ ಆಗುವ ಅನಾಹುತಗಳಿಗೆ ಲೋಕೋಪಯೋಗಿ ಇಲಾಖೆ ಹೊಣೆ ಹೊತ್ತುಕೊಳ್ಳುತ್ತಾ ಎಂದು ಪ್ರಶ್ನಿಸಿದ್ದಾರೆ. ಈ ಸಂದರ್ಭದಲ್ಲಿ ಮುಖಂಡರಾದ ಸುಧಾಕರ್ ಬಿ ಆಸೆಗೋಳಿ, ರೊನಾಲ್ಡೋ ಡಿಸೋಜಾ, ಶ್ರೀಕಾಂತ್ ಆಸೆಗೋಳಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಹಳ ವರ್ಷದಿಂದ ಆಗಬೇಕಾಗಿದ್ದ ಕೆಲಸನ ಬಹಳ ಸುಂದರವಾಗಿ ಮಾಡಿದ್ದಾರೆ ಇಲ್ಲಿ ಚತುಷ್ಟ ರಸ್ತೆಯನ್ನು. ಆದರೆ ಅದು ಶೀಘ್ರಗತಿಯಲ್ಲಿ ನಡೆಯುತ್ತಿಲ್ಲ. ಈ ಕಾಮಗಾರಿಗೆ ಭಾಳ ವಿಳಂಬವಾಗಿ ನಡೆಯೋದ್ರಿಂದಾಗಿ ಇಲ್ಲಿ ಎಲ್ಲರಿಗೂ ಭಾಳ ತೊಂದರೆ ಆಗ್ತಾ ಇದೆ. ಕೆಲಸ ಆಗುವಾಗ ಅದಕ್ಕೊಂದು ಪ್ಲ್ಯಾನಿಂಗ್ ಅಂತ ಇರ್ತದೆ, ಆ ಪ್ಲ್ಯಾನಿಂಗ್ ಪ್ರಕಾರ ನಡೆಯೋ ರೀತಿ ಕಾಣೋದಿಲ್ಲ. ಒಂದೊಂದು ಇದರಲ್ಲಿ ಆ ಕಡೆ ಪಟ್ಟೂರಿ ಕಡೆ ಆಗಲಿ, ಇನ್ನು ಕೆಳಗಿನ ಪಟ್ಟೂರಿ ಆ ಕಡೆ ಹೋಗುವಂಥ ನೀರಿನ ವ್ಯವಸ್ಥೆಗೆ ತಾತ್ಕಾಲಿಕ ಒಂದು ಪರಿಹಾರವನ್ನು ಮಾಡಿಲ್ಲ. ಈ ಬೇಸಿಗೆ ಟೈಮಲ್ಲಿ ನೀರಿಲ್ಲದೆ ತೊಂದರೆ ಆಗ್ತದೆ, ಅದನ್ನು ಮಾಡಿಲ್ಲ. ಆಮೇಲೆ ಇಷ್ಟು ದೊಡ್ಡ ಒಂದು ಸಾಧಾರಣ ಒಂದು 100 ಅಡಿ ಡಿವೈಡರ್ ಕೊಟ್ಟಿದ್ದಾರೆ, ಅದರಲ್ಲಿ ಒಂದು ಹಂಪ್ ಇಲ್ಲ. ಹಂಪ್ ಇಲ್ಲದೆ ಏನಾಗ್ತದೆ, ಸಿಕ್ಕಾಪಟ್ಟೆ ಸ್ಪೀಡಲ್ಲಿ ಬರ್ತಾರೆ, ಜನಗಳು ತೊಂದರೆ ಅನುಭವಿಸ್ತಾ ಇದ್ದಾರೆ, ಆಕ್ಸಿಡೆಂಟ್ ಆಗ್ತಾ ಇದೆ. ರಿಕ್ಷಾ ಸ್ಟ್ಯಾಂಡು ಎಲ್ಲ ಕಡೆಯಲ್ಲೂ ಆಗಿದೆ, ನಾಟ್ಯಕಲ್ಲು ಇಡೀ ಎಲ್ಲ 2 ರಿಕ್ಷಾ ಸ್ಟ್ಯಾಂಡುಗಳು ಬೇರೆ ಬೇರೆ ಕಡೆ ಆಗಿದೆ. ಆದರೆ ಇಲ್ಲಿ ಒಂದು ರಿಕ್ಷಾ ಸ್ಟ್ಯಾಂಡಿಗೆ ಅವರು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತ ಇದ್ದ ರಿಕ್ಷಾ ಸ್ಟ್ಯಾಂಡ್ನ ತೆಗೆದುಬಿಟ್ಟು ಈಗ ಅವರಿಗೆ ಒಂದು ರಿಕ್ಷಾ ಸ್ಟ್ಯಾಂಡೇ ಇಲ್ಲದಾಗೆ ಮಾಡಿದ್ದಾರೆ. ಟೆಂಪೋ ಸ್ಟ್ಯಾಂಡ್ ಇಲ್ಲ, ರಿಕ್ಷಾ ಸ್ಟ್ಯಾಂಡ್ ಇಲ್ಲ, ಬಸ್ ಸ್ಟ್ಯಾಂಡ್ ಇಲ್ಲ. ಎಲ್ಲದಕ್ಕೂ ಟೈಮ್ ಇರ್ಬೋದು, ಆದರೆ ಅದನ್ನು ಶೀಘ್ರಗತಿಯಲ್ಲಿ ಅದಕ್ಕೆ ಇದು ಕೊಡಬೇಕು, ಚಾಲನೆ ಕೊಡಬೇಕು. ಕೆಲಸ ಆಗಿ ಅರ್ಧಂಬರ್ಧ ಬಿಡ್ತಾರೆ ಅಂತ ಹೇಳೋದಲ್ಲ, ಅದು ಶೀಘ್ರಗತಿ ಚಾಲನೆ ಮಾಡೋದಿದ್ರೆ ಆ ಅನಾನುಕೂಲ ಆಮೇಲೆ ಒಂದು ಕೆಲಸಕ್ಕೆ 10 ಕೆಲಸ ಜಾಸ್ತಿ ಆಗುವ ರೀತಿ ಇದೆ. ನನ್ನ ಲೆಕ್ಕದಲ್ಲಿ ನನಗೆ ಮಾಹಿತಿ ಬಂದ ಪ್ರಕಾರ 5 ಜನರಿಗೆ ಇಲ್ಲಿ ಆಕ್ಸಿಡೆಂಟ್ ಆಗಿದೆ. ಹಸೆಗೋಳಿ ಜಂಕ್ಷನ್ ಹತ್ರ 3-4 ಜನರಿಗೆ ಕಾಲು ಮುರಿದಿದೆ ಅಂತ ಈಗ ಹೇಳ್ತಾ ಇದ್ದಾರೆ. ಒಬ್ರು ಸೀರಿಯಸ್ ಅಲ್ಲಿ ಇದ್ದಾರೆ. ಹಾಗೆ ಇರುವಾಗ ನಾನು ಅದನ್ನು ಹೇಳಿದೆ, ನೀವು ಅದನ್ನು ಬೇಕಾದ್ರೆ ಸ್ವಲ್ಪ ಲೇಟ್ ಒಂದು ಅಂಶ ಆದ್ರೂ ನಮಗೆ ಹಾಕಿ ಕೊಡಿ, 4-5 ಆಕ್ಸಿಡೆಂಟ್ ಆಗಿದೆ, ಇಲ್ಲ ಅದು ನನಗೆ ಗೊತ್ತುಂಟು, ಮಾಹಿತಿ ಬಂದು ಅಂತ ಹೇಳಿದ್ರು. ಆದ್ರೆ ಅಂಶ ನಾಳೆ ಅಂತೇಳಿ 1 ತಿಂಗಳು ಅಂಶ ಹಾಕುದಿಲ್ಲ. ಈಗ ಇದನ್ನೆಲ್ಲ ನನಗೆ ನೋಡಿ ಸಾಕಾಗಿ ನಾವು ಮೊನ್ನೆ ಆಕ್ಸಿಡೆಂಟ್ ಆಗಿದ್ದಕ್ಕೆ ಇವತ್ತೊಂದು ಎಲ್ಲರನ್ನು ಸೇರಿಸಿ ಇಲ್ಲಿ ಆಟೋ ಸ್ಟ್ಯಾಂಡ್, ಆಮೇಲೆ ಇಲ್ಲಿ ಅಕ್ಕಪಕ್ಕದ ಊರು ಎಲ್ಲ ಸೇರಿಸಿ ನಾವು ಇಲ್ಲಿ ಮಾಡ್ತಾ ಇರೋದು. ಯಾರಿಗೂ ಮರನೂ ನಮಗೆ ಟಾರ್ಗೆಟ್ ಇಲ್ಲ. ಕೆಲವರು ಹೇಳ್ತಾರೆ, ನೀವು ಮರ ಯಾಕೆ ತೆಗಿಲಿಕ್ಕೆ ಹೇಳ್ತೀರಾ ಅಂತ. ನೋಡಿ ಸ್ವಾಮಿ, ನಾವು ಮರ ತೆಗಿಲಿಕ್ಕೆ ಹೇಳುದಿಲ್ಲ. ನಾವು ಹೇಳಿದಂತ ಮಳೆಗಾಲದಲ್ಲಿ ಏನಾದರೂ ಬಿದ್ದರೆ, ಜೀವಕ್ಕೆ ಅಪಾಯ ಆದರೆ ಯಾರು ಹೊಣೆ? ನಾನು ಅದು ಕೇಳುದು. ನಾವು ತೆಗೀರಂತ ಯಾಕೆ ಹೇಳುದು? ನಾಡ್ದು ಏನಾದರೂ ಬಿದ್ದರೆ, ಇಲ್ಲಿ ಒಂದು ಕಡೆ ಆಟೋ ಸ್ಟ್ಯಾಂಡ್ ಇದೆ, ಒಂದು ಕಡೆ ರೋಡಲ್ಲಿ ಗಾಡಿ ಹೋಗ್ತಾ ಇದೆ, ಏನಾದರೂ ಮಳೆಗಾಲದಲ್ಲಿ ಗಾಳಿಗೆ ಬಿದ್ದರೆ ಅದಕ್ಕೆ ಯಾರು ಹೊಣೆ?